ಸಂಪೂರ್ಣ ಮಹಾಭಾರತ. ಉಪಮನ್ಯುವಿನ ಕಥೆ. ಸೂತಪುರಾಣಿಕರು ಜನಮೇಜಯನು ಸರ್ಪಯಾಗವನ್ನು ಯಾಕೆ ಮಾಡಿದನು, ಅವನಿಗೆ ಪ್ರೇರಣೆ ನೀಡಿದವರು ಯಾರು ಎಂದು ಹೇಳುವಾಗ ದೌಮ್ಯ ಮಹರ್ಷಿಗಳ ಆಶ್ರಮದ ಬಗ್ಗೆ ತಿಳಿಸಿದರು. ಉಪಮನ್ಯು ಆರುಣಿ ಮತ್ತು ಉತ್ತಂಕರ ಜೀವನದಲ್ಲಿ ಆದಂತಹ ವಿಶೇಷತೆಗಳನ್ನು ತಿಳಿಸಿ ನಂತರ ಉತ್ತಂಕನೇ ಹೇಗೆ ಸರ್ಪಯಾಗಕ್ಕೆ ಪ್ರೇರಕನಾದನೆಂದು ತಿಳಿಸಿದರು. ದೌಮ್ಯರ ಆಶ್ರಮಕ್ಕೆ 8 ವರ್ಷದವನಿದ್ದಾಗಲೇ ಬಂದ ಉಪಮನ್ಯು ಅನೇಕ ಮಕ್ಕಳೊಂದಿಗೆ ಅವನೂ ಸಹ ಕುಳಿತಿದ್ದನು. ಒಬ್ಬರನ್ನೊಬ್ಬರನ್ನೇ ಪರೀಕ್ಷಿಸಿ ಮಾತನಾಡಿಸುತ್ತಾ ಬಂದ ದೌಮ್ಯರು, ಮಗು, ನಿನ್ನ ಹೆಸರೇನು ಎಂದು ಕೇಳಿದಾಗ ಉಪಮನ್ಯು ಎಂದ ಹುಡುಗನಿಗೆ, ನೀನು ನಾಳೆಯಿಂದ ಆಶ್ರಮದ ದನಗಳನ್ನು ಕಾಯ್ದುಕೊಂಡು ಬಾ ಎಂದು ಹೇಳಿದರು. ಅವನಿಗೆ ಗುರುಗಳು ಬೇಗನೆ ಕಾರ್ಯವನ್ನು ಕೊಟ್ಟರೆಂದು ಸಂತೋಷವಾಯಿತು. ವಿದ್ಯೆಗಾಗಿ ಬಂದವನಿಗೆ ದನಗಳನ್ನು ಕಾಯುವ ಕೆಲಸವೇ ಎಂದು ಚಿಂತಿಸಲಿಲ್ಲ. ಮರುದಿನದಿಂದ ದನಗಳನ್ನು ಮೇಯಿಸುವ ಕಾರ್ಯ ಆರಂಭಿಸಿದನು. ಕೆಲವು ದಿನಗಳ ನಂತರ ಗುರುಗಳು ಉಪಮನ್ಯುವಿಗೆ ಊಟಕ್ಕೇನು ಮಾಡುವೆ ಎಂದು ಕೇಳಿದಾಗ ಉಪಮನ್ಯು ಭಿಕ್ಷೆಯಿಂದ ಸಂಪಾದಿಸಿದ್ದೇನೆ ಎಂದನು. ಭಿಕ್ಷೆಯಿಂದ ಬಂದ ಉತ್ಪನ್ನವನ್ನು ನನಗೆ ತಂದುಕೊಡು ಎಂದು ಆಜ್ಞೆ ಮಾಡಿದರು. ಗುರುಗಳು ಮರುದಿನದಿಂದ ಭಿಕ್ವಾನವನ್ನು ತಂದು ಉಪಮನ್ಯು ಒಪ್ಪಿಸಿದನು. ಮತ್ತೊಮ್ಮೆ ಉಪಮನ್ಯುವನ್ನು ಕರೆದು ಗುರುಗಳು ಊಟಕ್ಕೆ ಏನು ಮಾಡುತ್ತಿರುವೆ ಎಂದು ಕೇಳಿದರು. ಆಗ 2ನೇ ಸಾರಿ ಭಿಕ್ಷೆ ಕೇಳಿ ಬದುಕಿದ್ದೇನೆ ಎಂದಾಗ 2ನೇ ಬಾರಿ ಭಿಕ್ಷೆ ಬೇಡ ಬೇಡ ಎಂದರು ಗುರುಗಳು. ಮತ್ತೆ ಒಂದು ದಿನ ಕರೆಸಿ ಗುರುಗಳು ಅದೇ ಪ್ರಶ್ನೆ ಕೇಳಿದಾಗ ಉಪಮನ್ಯು ಹಸುವಿನ ಹಾಲನ್ನು ಕುಡಿಯುತ್ತಿರುವೆ ಎಂದನು. ಆಗ ಹಾಲು ಕರುವಿಗಾಗಿ ಇರುವುದು, ನೀನು ಕುಡಿಯಬೇಡ ಎಂದರು. ಹೀಗೆ ಎಲ್ಲ ರೀತಿಯಿಂದ ಅವನಿಗೆ ಆಹಾರ ಸಿಗದಂತೆ ಗುರುಗಳು ಮಾಡಿದಾಗ ಮಧ್ಯಾಹ್ನದ ಸಮಯದಲ್ಲಿ ಹಸಿವು ಬಹಳವಾದಾಗ ದನಗಳನ್ನು ಕಾಯುವುದು ಸಹ ಕಷ್ಟವಾಗುತ್ತಿತ್ತು. ಉಪಮನ್ಯು ಅಲ್ಲಿರುವ ಕಳ್ಳಿ ಎಲೆಗಳನ್ನೇ ತಿಂದನು. ಅದರಿಂದ ಅವನ ಕಣ್ಣುಗಳು ಮಂಜಾದವು. ಗುರುದೇವ ಎಂದು ಕೂಗುತ್ತಾ ಅವನು ಓಡುತ್ತಾ ಒಂದು ಹಾಳು ಬಾವಿಯಲ್ಲಿ ಬಿದ್ದು ಬಿಟ್ಟನು. ಅಲ್ಲಿಯೇ ಗುರುವಿನ ಧ್ಯಾನದಲ್ಲಿದ್ದನು. ದೌಮ್ಯರು ಸಾಯಂಕಾಲ ಉಪಮನ್ಯುವನ್ನು ನಿರೀಕ್ಷಿಸುತ್ತಾ ಇದ್ದರು. ದನಗಳು ಬಂದವು, ಆದರೆ ಉಪಮನ್ಯು ಬರಲಿಲ್ಲ. ಆನಂತರ ಎಲ್ಲ ಕಡೆಗಳಲ್ಲಿ ಹುಡುಕುತ್ತಾ ಗುರುಗಳು ಹಾಳು ಬಾವಿಯ ಕಡೆಗೆ ಬಂದರು. ಮಗು, ಇಲ್ಲೇಕೆ ಬಿದ್ದಿರುವೆ ಎಂದು ಕೇಳಿದಾಗ ಅವರಿಗೆ ದುಃಖವಾಯಿತು. ಅಲ್ಲಿಯೇ ಇರು ಎಂದು ಹೇಳಿ ನದಿಯ ಕಡೆಗೆ ನಡೆದು ಅಚಮನ ಮಾಡಿ ಅಶ್ವಿನಿ ದೇವತೆಗಳನ್ನು ಸ್ಮರಿಸಿದರು. ಅವರು ಬಂದಾಗ ಹಲವು ರೀತಿಯಿಂದ ಅವರುಗಳನ್ನು ಹೊಗಳಿದರು. ಕಣ್ಣುಗಳನ್ನು ಕಳೆದುಕೊಂಡ ಉಪಮನ್ಯುವಿಗೆ ದೃಷ್ಟಿ ಬರಲಿ ಎಂದು ಕೇಳಿದರು. ಉಪಮನ್ಯು ಗುರುಗಳ ಮಾತಿನಂತೆ ನಡೆದು ಗುರುಭಕ್ತಿಯನ್ನು ತೋರಿದ್ದನ್ನು ಮೆಚ್ಚಿದರು. ಅವರು ಭಕ್ಷ್ಯವನ್ನು ಕೊಟ್ಟರು. ಅದನ್ನು ಗುರುಗಳಿಗೆ ಅರ್ಪಿಸದೆ ತಿನ್ನಲಾರೆ ಎಂದ ಉಪಮನ್ಯು. ದೌಮ್ಯರು ಒಪ್ಪಿ ಅನುಮತಿ ಕೊಟ್ಟಾಗ ಅವನು ಭಿಕ್ಷವನ್ನು ತಿಂದನು. ಬಾವಿಯಿಂದ ಮೇಲೆ ಬಂದನು. ಅವನಿಗೆ ಕಣ್ಣುಗಳು ಬಂದಿದ್ದವು. ಗುರುಗಳಿಗೆ ವಂದಿಸಿದನು. ಗುರು ಶಿಷ್ಯರು ಮೆಚ್ಚಿ ಅಪ್ಪಿಕೊಂಡರು. ಅಂದಿನಿಂದ ಶಿಷ್ಯನಾದ ಉಪಮನ್ಯು